ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ. ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಠಾಣೆಯ ಮುಂದೆ ಧರಣಿ ನಡೆಸ್ತಾ ಇದ್ದಂಥ ಗ್ರಾಮಸ್ಥರ ಮನವೊಲಿಕೆ ಆಗಿದೆ. ಕೆಲ ಯೂಟ್ಯೂಬರ್ಸ್ಗಳಿಂದ ಅಸಂಬದ್ಧ ಮಾಹಿತಿ ಬರ್ತಾ ಇದೆ, ಹರಡ್ತಾ ಇದ್ದಾರೆ ಅನ್ನೋ ಆರೋಪ. ಈ ಹಿನ್ನೆಲೆಯಲ್ಲಿ ಧರಣಿ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ಆಕ್ರೋಶ ಹೊರಹಾಕ್ತಾ ಇದ್ರು. ಯೂಟ್ಯೂಬರ್ಸ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಅಪಪ್ರಚಾರ ಮಾಡ್ತಾ ಇದ್ದವರ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಧರಣಿಯನ್ನ ಕೈಬಿಟ್ಟು ಠಾಣೆಯಿಂದ ಧರ್ಮಸ್ಥಳ ಗ್ರಾಮಸ್ಥರು ತೆರಳಿದ್ದಾರೆ. ಸದ್ಯ ಠಾಣೆಯಲ್ಲಿ ಎಸ್ಪಿ ಜೊತೆಗೆ ಗ್ರಾಮದ ಕೆಲ ಮುಖಂಡರು ಚರ್ಚೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮದ ಅಲ್ಲಿನ ಗ್ರಾಮಸ್ಥರ ತಾಳ್ಮೆಯ ಕಟ್ಟೆ ಒಡೆದಿತ್ತು ಅಂತ ಅನ್ಸುತ್ತೆ. ಇಷ್ಟೊಂದು ದಿನಗಳು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಅಂತ ಹೇಳ್ತಾ ಇದ್ರು. ಯೂಟ್ಯೂಬ್ಗಳಲ್ಲಿ ಬರ್ತಾ ಇದ್ದಿದ್ದು ನೋಡಿದ್ರೆ ಒಂದಕ್ಕೂ ಸಾಕ್ಷಿ ಪುರಾವೆ ಅನ್ನೋದು ಯಾವುದು ಕಾಣಿಸ್ತಾನೆ ಇರಲಿಲ್ಲ. ಸಾಕ್ಷಿ ಇಟ್ಕೊಂಡು ಮಾತಾಡಿದರೆ ಬೇರೆ ವಿಚಾರ, ಅವ್ರಿಗದು ಸಾಕ್ಷಿ ಅಂತ ಅನಿಸುತ್ತೇನೋ ಗೊತ್ತಿಲ್ಲ. ಆದರೆ ಗ್ರಾಮಸ್ಥರು ಮಾತ್ರ ಎಲ್ಲದಕ್ಕೂ ಶಾಂತ ರೀತಿಯಿಂದ ವರ್ತನೆ ಮಾಡ್ತಾ ಇದ್ರು, ಯಾವುದನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಸೊ ತಾಳ್ಮೆ ಅನ್ನೋದು ದೌರ್ಬಲ್ಯ ಅಲ್ಲ, ಅದವರ ದೊಡ್ಡತನ. ಇವತ್ತು ಆ ತಾಳ್ಮೆಯ ಕಟ್ಟೆ ಒಡೆದಿದೆ, ಪ್ರತಿಭಟನೆ ಮಾಡಿದ್ದಾರೆ. ನೀವು ಹೇಳ್ತಾ ಇರೋದು ಧರ್ಮಸ್ಥಳ ಅಥವಾ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ನಮ್ಮ ಊರಿಗೂ ಕೂಡ ಹೌದು. ನಾವಲ್ಲಿನ ಗ್ರಾಮಸ್ಥರು, ಸತ್ಯ ಏನು ಅಂತ ನಮಗೆ ಗೊತ್ತಿದೆ. ಎಲ್ಲೆಲ್ಲಿಂದಲೋ ಬಂದು ಹಂಗಾಗಿದೆಯಂತೆ, ಹಿಂಗಾಗಿದೆಯಂತೆ, ಆ ತನಿಖೆ ಆಗ್ತಾ ಇದೆ ಅದನ್ನು ನಂಬೋದಿಲ್ವಂತೆ, ಇನ್ನೊಂದು ತನಿಖೆ ಆಗ್ತಾ ಇದೆ ಅದನ್ನು ನಂಬೋದಿಲ್ವಂತೆ. ನಾನು ಹೇಳಿದ್ದೇ ವೇದವಾಕ್ಯ ಅಂತ ಇದ್ದರೆ ಗ್ರಾಮಸ್ಥರು ಸುಮ್ಮನೆ ಬಿಡುವುದಿಲ್ಲ ಅಂತ ಗ್ರಾಮಸ್ಥರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಜನರ ಮೇಲೆ ಹಲ್ಲೆ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಹಲ್ಲೆ ಆಗಬಾರದು, ಇದು ಪ್ರಜಾಪ್ರಭುತ್ವ. ಪ್ರತಿಭಟನೆ ಮಾಡುವಂಥ ಹಕ್ಕು ಕೂಡ ಇದೆ, ಮಾತನಾಡುವಂಥ ಹಕ್ಕು ಕೂಡ ಇದೆ. ಆದರೆ ಮಾತನಾಡುವ ಹಕ್ಕು ಸ್ವೇಚ್ಛೆ ಆಗಬಾರ್ದು, ಅದು ಹಕ್ಕಾಗೇ ಇರಬೇಕು. ಅದಕ್ಕೊಂದು ಲಿಮಿಟೇಷನ್ ಅಂತ ಹಾಕಿದ್ದಾರೆ. ನಮ್ಮ ಸಂವಿಧಾನ ಕೂಡ ಲಿಮಿಟೇಷನ್ ಹಾಕಿದೆ. ನೀವು ಮಾತಾಡುವಂಥ ಮಾತು ಇನ್ನೊಬ್ಬರ ಭಾವನೆಗೆ ಧಕ್ಕೆ ಆಗಬಾರ್ದು ಅಂತ ಆ ಚೌಕಟ್ಟನ್ನು ಹಾಕಿದೆ. ಆ ಚೌಕಟ್ಟನ್ನು ಮೀರಿದ್ರೆ ಹೀಗಾಗತ್ತೆ. ಕೆಲ ಯೂಟ್ಯೂಬ್ಗಳನ್ನು ನಾವು ಕೂಡ ಗಮನಿಸ್ತಾ ಇದ್ವಿ. ಮಾಧ್ಯಮ ವಿ ರೆಸ್ಪೆಕ್ಟ್, ಬಟ್ ಮಾಧ್ಯಮ ಯಾವತ್ತೂ ಕೂಡ ಒಂದು ಚೌಕಟ್ಟಿನಲ್ಲೇ ಇರಬೇಕು. ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರುವಂಥದ್ದಾಗಬಾರ್ದು. ಒಬ್ಬ ಆರೋಪಿಯಾಗಿದ್ದರೂ ಕೂಡ ನಾವು ಆತನನ್ನು ಆರೋಪಿ ಅಂತಲೇ ಸಂಬೋಧನೆ ಮಾಡ್ತೀವಿ. ಅವನ ಏಕವಚನದಲ್ಲಿ ಕರೆಯೋದಿಲ್ಲ. ಅವನು ಇಂಥವನು, ಅವನು ಅಂಥವನು, ಅವನು ಅಂಥ ಮಗ, ಇಂಥ ಮಗ ಅಂತ ಯಾರೂ ಕರೆಯೋದಿಲ್ಲ. ಬಿಕಾಸ್ ನಾವು ನಾಗರಿಕ ಸಮಾಜದಲ್ಲಿದ್ದೀವಿ, ನಾಗರಿಕರಾಗಿಯೇ ವರ್ತನೆ ಮಾಡಬೇಕು. ಆದರೆ ಆ ಪರಿಧಿಯನ್ನು ಯಾವಾಗ ದಾಟ್ತಾರೋ ಆವಾಗ ಹೀಗಾಗುತ್ತೆ. ತಾಳ್ಮೆ ಅನ್ನೋದಿದೆಯಲ್ಲ ಇವರೇ, ಅದಕ್ಕೊಂದು ಎಲ್ಲೆ ಅಂತಿರುತ್ತೆ, ಮಿತಿ ಅಂತಿರುತ್ತೆ. ಅದನ್ನು ದಾಟೋದಕ್ಕೆ ಬಿಡಬಾರ್ದು. ಬಟ್ ಇಲ್ಲಿ ದಾಟಿದೆ ಅಂತ ಹೇಳಿದ್ರೆ ಯಾಕೆ ಅಂತ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರು ಇವತ್ತು ಸಿಡಿದೆದ್ದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.